ಓಕೆ, ನನ್ನ ಹೆಸರು ರವೀಂದ್ರನಾಥ್ ಅಂದ್ಬಿಟ್ಟು. ನಾನು ದಾವಣಗೆರೆಯಲ್ಲಿ ಇರ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲೇ ಇಷ್ಟಪಟ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ತೊಗೊಳ್ಳಿಕ್ಕೆ ಇಷ್ಟಪಟ್ಟೆ. ಕೊನೆಗೆ ನಾನು ಸುಮಾರು ನಮ್ಮ ಫ್ರೆಂಡ್ಸಲ್ಲೆಲ್ಲ ಎನ್ಕ್ವೈರಿ ಮಾಡಿದೆ. ಜೊತೆಗೆ ಇಂಟರ್ನೆಟ್ಟಲ್ಲಿನೂ ಸುಮಾರು ನಾನು ಸರ್ಚ್ ಮಾಡಿದೆ. ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಕೊನೆಗೆ ಹಾಗೆ ಸರ್ಚ್ ಮಾಡ್ತಾ ಇರುವಾಗ ಡ್ರೀಮ್ಸ್ ಕಂಪ್ನೀಸು ನನಗೆ ಒಂದು ಬೆಳಕಿಗೆ ಬಂತು. ಸೊ ಅದ್ರ ಪರವಾಗಿ ಅದನ್ನು ಕುರಿತು ಡ್ರೀಮ್ಸ್ ಕುರಿತು ಸ್ವಲ್ಪ ವಿಚಾರಿಸಲಾಗಿ ಒಂದು ಅಲ್ಲಿ ಕಸ್ಟಮರ್ ಅವರು ಆಫೀಸ್ ಕೋರಮಂಗಲದಲ್ಲಿ ಇದೆ, ಅಲ್ಲಿ ಬಂದು ವಿಚಾರ ಮಾಡಿದೆ. ಅಲ್ಲಿ ಎಲ್ಲ ನನಗೆ ಸರಿಯಾದ ಮಾಹಿತಿ ಒಂದು ದೊರೆಯಿತು. ಭಾಳ ಫ್ರೆಂಡ್ಲಿ, ಆಸ್ ಇಫ್ ನಮಗೆ ಒಂದೇನೋ ಅಣ್ಣ ತಮ್ಮನ ಥರ ಸಂಬಂಧಿಕರ ಥರ ನಮ್ಗೆ ಟ್ರೀಟ್ ಮಾಡಿಬಿಟ್ಟು ಎಲ್ಲ ಮಾಹಿತಿಯನ್ನು ಚೆನ್ನಾಗಿ ಕೊಟ್ಟರು. ನನಗೆ ತುಂಬ ಒಂದು ನಂಬಿಕೆ ಬಂತು. ಅವರು ಏನು ಅದೆಲ್ಲ ತೋರಿಸಿದ್ರು, ಕಂಪ್ನಿ ಬಗ್ಗೆ ಎಲ್ಲ ನಾವು ನೋಡಲಾಗಿ ಒಂದು ನಂಬಿಕೆ ಬಂತು. ಕೊನೆಗೆ ನಾನು ಆ ನಂಬಿಕೆಯಿಂದ ಇದು ಡ್ರೀಮ್ಸ್ ಕಂಪ್ನಿಯಿಂದ ಕನ್ಸ್ಟ್ರಕ್ಷನ್ ಆಗತಕ್ಕಂಥ ಇರುವಂಥ ಒಂದು ಬೊಮ್ಮನಹಳ್ಳಿಯಲ್ಲಿ ಇರುವಂಥ ಒಂದು ಯಾವ ಹೆಸರು ಸಂಕೀರ್ಣ ಸಂಗಮ್ ಅಂತ ಅಂದ್ಬಿಟ್ಟು ಒಂದು ಹೆಸರಿನ ಒಂದು ಅಪಾರ್ಟ್ಮೆಂಟಿಗೆ ನಾನು ಬುಕ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವಾಗ ಆಮೇಲೆ ಜೊತೆಗೆ ಡ್ರೀಮ್ಸ್ ನಾನು ಕೆಲವೊಂದು ವರ್ಕ್ಸ್ ಬಗ್ಗೆ ನೋಡಲಾಗಿ ಭಾಳ ಕ್ವಾಲಿಟಿ ವರ್ಕ್ಸು ಎದ್ದು ಕಾಣ್ತಾ ಇದೆ. ಇದರಿಂದ ಭಾಳ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನನಗೆ ಒಳ್ಳೆಯ ನಾನು ಏನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ, ಇದು ಇನ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ತಕ್ಕ ಪ್ರತಿಫಲ ದೊರೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ಈಗ ನಾವು ಏನಿಲ್ಲ ಡ್ರೀಮ್ಸ್ ಇದರಲ್ಲಿ ಕಂಪ್ನಿಯಲ್ಲಿ ಇರತಕ್ಕಂಥ ಈಗ ನಮ್ಮ ಒಂದು ಸಂಗಮ್ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಏನು ಎಲ್ಲ ಕೆಲಸ ಕಾರ್ಯಗಳನ್ನು ಏನು ನಿರ್ವಹಿಸ್ತಾ ಇದ್ದಾರೆ ನವ್ಯ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನಮಗೆ ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿಬಿಟ್ಟು ನಾನು ದಾವಣಗೆರೆ ಇದ್ರೂ ಈಗ ಅವರು ನಮ್ಮ ಮನೆಯವರಲ್ಲಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಈಗ ನಾನು ಎಲ್ಲ ಚಿಂತೆಯಿಂದ ಆರಾಮಾಗಿದ್ಬಿಟ್ಟು ಅವರು ಕೇರ್ ತೊಗೊತಾರಲ್ಲ, ಅದೇ ನನಗೆ ಒಳ್ಳೆ ಖುಷಿ ಅನ್ನಿಸ್ತಾ ಇದೆ. ಇದರ ಅರ್ಥ ಏನಂತಂದರೆ ಅವರು ಭಾಳ ನನಗೊಂದು ಎಲ್ಲ ಕೇರ್ ತೊಗೊಂಡ್ಬಿಟ್ಟು ಎಲ್ಲ ನಿರ್ವಹಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಒಂದು ಒಳ್ಳೆಯ ಸಂಸ್ಥೆ ಅಂತ ನನಗೆ ಖಚಿತವಾಗಿದೆ.